ಈ ಸಿನಿಮಾದ ಹೆಸರು ವಿಡಿಯೋ. 12 ವರ್ಷಗಳ ಹಿಂದೆ 6-5 ಅನ್ನೊಂದು ಕನ್ನಡದ ಹಾರರ್ ಸಿನಿಮಾ ಬಂದಿತ್ತು. ಈ ಸಿನಿಮಾನ ನೋಡೋದಕ್ಕೆ ಕನ್ನಡದ ಪ್ರೇಕ್ಷಕರು ಥಿಯೇಟರ್ಗೆ ಮುಗಿಬಿದ್ದಿದ್ರು. ಅದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಿಜವಾದ ಫುಟೇಜ್ ಬಳಸಿದೀವಿ ಅಂತ ಚಿತ್ರತಂಡ ಹೇಳಿತ್ತು. ಈಗ ಅದೇ ತರದ ಒಂದು ಪ್ರಯತ್ನವನ್ನ ಶ್ರೀನಿಧಿ ಅವರು ಮಾಡ್ತಾ ಇದ್ದಾರೆ. ಈ ಹಿಂದೆ ಇವರು ಬ್ಲಿಂಕ್ ಅನ್ನೋ ಒಂದು ಸೈಫೈ ಕನ್ನಡ ಮೂವಿಯನ್ನ ಮಾಡಿದ್ರು. ಬ್ಲಿಂಕ್ ಅನ್ನೋ ಒಂದು ಸಕ್ಸಸ್ಫುಲ್ ಸಿನಿಮಾನ ಕನ್ನಡಕ್ಕೆ ಶ್ರೀನಿಧಿ ಅವರು ಕೊಟ್ಟ ಮೇಲೆ ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು, ನನಗೂ ಕೂಡ ಇತ್ತು. ಆದ್ರೆ ಅವರೊಂದು ಫೌಂಡ್ ಫುಟೇಜ್ ಹಾರರ್ ಥ್ರಿಲ್ಲರ್ ಸಿನಿಮಾ ಮಾಡ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಈಗ ಆ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಟೀಸರ್ ಶುರುವಾಗೋದೇ ಸಮೀರ್ MD ಅವರು ಹೇಳುವ ಕಥೆಯಿಂದ. ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅವರು ಹಾಂಟೆಡ್ ಪ್ಲೇಸಸ್ ಗಳಿಗೆ ಹೋಗಿ ಅಲ್ಲಿ ಅವರಿಗೆ ಆಗುವಂತ ಹಾರರ್ ಎಕ್ಸ್ಪೀರಿಯನ್ಸಸ್ ಗಳನ್ನ ಚಿತ್ರೀಕರಣ ಮಾಡ್ಕೊಳ್ತಾರೆ. ಆದ್ರೆ ಅವರಿಗೆ ಏನಾಗುತ್ತೆ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡಬೇಕು. ಈ ಸಿನಿಮಾನು ನೈಜ ಘಟನೆ ಆಧಾರಿತ ಸಿನಿಮಾ ಅಂತ ಶ್ರೀನಿಧಿ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಸಿನಿಮಾದಲ್ಲಿ ಬಳಸಿರುವಂತಹ ಫುಟೇಜ್ ಗಳೇನಿದೆ ಅದು ರಿಯಲ್ ಫುಟೇಜಸ್ ಅಲ್ಲ. ಆದ್ರೆ ಇದನ್ನ ಸಿನಿಮಾ ಮಾಡಿ ತೋರಿಸೋದು ತುಂಬಾ ಚಾಲೆಂಜಿಂಗ್ ವಿಷಯ. ಅದಕ್ಕೆ ಕೈ ಹಾಕಿರೋದು ಶ್ರೀನಿಧಿ ಅವರು. ಅವರಿಗೆ ಸಾಥ್ ಕೊಟ್ಟಿರೋದು ದೀಕ್ಷಿತ್ ಶೆಟ್ಟಿ ಅವರು. ಈ ಹಿಂದೆ ಬ್ಲಿಂಕ್ ಸಿನಿಮಾ ನೋಡಿದಾಗಲೂ ನನಗೆ ಆಶ್ಚರ್ಯ ಅನ್ಸಿದೇನು ಅಂದ್ರೆ ಅವರಿಗಿದ್ದಂತ ಬಡ್ಜೆಟ್ ಅಲ್ಲಿ ಒಂದು ಸೈಫೈ ಸಿನಿಮಾ ಮಾಡಬಹುದು ಅಂತ ಅನ್ಕೊಳ್ಳೋದೇ ದೊಡ್ಡ ವಿಷಯ. ಆದ್ರೆ ಅವ್ರು ಅದನ್ನ ಮಾಡಿ ಅಲ್ಲಿ ಗೆದ್ದಿದ್ರು. ಈಗ ಅದೇ ತರದ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾನ ಅವರಿಗೆ ಸಿಕ್ಕಿರುವಂತ ಬಡ್ಜೆಟ್ ಅಲ್ಲಿ ಅವರು ಮಾಡಿದ್ದಾರೆ. ನನಗೆ ಅಷ್ಟು ಬಡ್ಜೆಟ್ ಕೊಟ್ರೆ ನಾನು ಆ ತರದ ಸಿನಿಮಾ ಮಾಡ್ತೀನಿ, ಈ ತರದ ಸಿನಿಮಾ ಮಾಡ್ತೀನಿ ಅನ್ನೋರು ಒಂದ್ಸಲ ನಮಗೆ ಸಿಗುವ ಬಡ್ಜೆಟ್ ನಲ್ಲಿ ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋದಕ್ಕೆ ಹೋಗಿ ಒಂದ್ಸಲ ಈ ಟೀಸರ್ ನ ನೋಡಿ. ಈ ಚಿತ್ರದ ಟೀಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ನಾನು ಇದರ ಲಿಂಕ್ ಅನ್ನ ನನ್ನ ಬಯೋದಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ನೋಡಿ. ಈ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಮೋಡಿಯನ್ನ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು.